ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಮೇಲೆ ಏನು ದಾಳಿ ಮಾಡಿ ಅಮಾಯಕರನ್ನು ಕೊಂದಿದ್ದಾರೆ, ನೀವು ಹಿಂದೂ ಅಂತ ಕೇಳಿ ಕೊಂದಿದ್ದಾರೆ ಅಂಥ ಒಂದು ಕೆಟ್ಟ ಪರಂಪರೆಯನ್ನು ಭಯೋತ್ಪಾದಕರು ಹುಟ್ಟುಹಾಕ್ತಿರೋ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಬೇಕು ಅಂತೇಳಿ ಸಾರ್ವತ್ರಿಕವಾಗಿ ಹೇಳಿ ಮಾಡೋದಿಲ್ಲ. ಒಂದು ದೇಶದ ರಕ್ಷಣಾ ವ್ಯವಸ್ಥೆ ಹೇಗಿರುತ್ತೆ ಅಂದರೆ, ಅಥವಾ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡುವಂಥ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳಿದರೆ ಎಲ್ಲವೂ ಕೂಡ ಗುಪ್ತವಾಗಿರುತ್ತೆ. ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಇಡೀ ವಿಶ್ವ ಸ್ವಾಗತಿಸುತ್ತೆ. ಅದಕ್ಕೂ ಕೂಡ ಪ್ರಚಾರ ಬಯಸುವಂಥ ವಿದ್ಯಮಾನಗಳು ಮೋದಿಯವರ ಕಾಲಘಟ್ಟದಲ್ಲಿ ಇಲ್ಲ. ಈಗ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳಿಕೆ ಜೊತೆ ಭಾರತದ ನಾಯಕತ್ವ ಭಾರತಕ್ಕಿರುವಂಥ ಇಚ್ಛಾಶಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅವರ ರೀತಿ ಹೇಳಿಕೆ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಸುಮಾರು 5,000 ಸೈನಿಕರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಥರದ್ದು ಅಲ್ಲ, ಯಾವುದೇ ಈ ಸಂದರ್ಭದಲ್ಲಿ ನಾವು ಯಾರಿಗೂ ಅಪಮಾನ ಮಾಡುವ ಹೇಳಿಕೆ ಕೊಡೋದಾಗಲಿ ಹೀಗಳೆಯೋದಾಗಲಿ ನಮಗೆ ಅವಶ್ಯಕತೆಗಳಿಲ್ಲ. ಭಾರತವಂತೂ ಇವತ್ತು ಬಲಿಷ್ಠವಾಗಿದೆ, ಭಾಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ, ದೇಶದ ಜನರ ರಕ್ಷಣೆಗೆ ಬದ್ಧವಾಗಿರ್ತದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಅನ್ನೋದು ಇದರ ಭಾವನೆ. ಸರಿ, ಮಂಗಳೂರಿದ್ದು ಗುಂಪು ಹತ್ಯೆ ಈಗ ಪಾಕಿಸ್ತಾನ ಘೋಷಣೆ ಮಾಡಿದೆ. ಓಕೆ, ಪಾಕಿಸ್ತಾನ ಘೋಷಣೆ ಮಾಡಿದ ತಪ್ಪು ಅಂತ ಹೇಳುವ ಅದಕ್ಕೆ ಒಂದು ಗುಂಪು ಈಗ ಒಂದು ಮಾಹಿತಿ ಪ್ರಕಾರ ಈಗ ಧರ್ಮ ಹುಡುಕಿಕೊಳ್ಳುವುದು ಅಂತ ಹೇಳಿದೆ. ಒಬ್ಬ ಅನ್ಯ ಧರ್ಮೀಯನನ್ನು 30 ಜನ ಒಂದೇ ಧರ್ಮ, ಅದು ಚರ್ಚೆ ಅಲ್ವ ಸರ್? ಚರ್ಚೆ ವಿಷಯವಲ್ಲ. ಯಾರದ್ದೇ ಹತ್ಯೆ, ಯಾರದ್ದೇ ಹಿಂಸೆ, ಯಾರೇ ಮಾಡಿದರೂ ಕೂಡ ಅಪರಾಧ, ಅದರಲ್ಲಿ ಏನು ವಾದ ಇಲ್ಲ. ಏನು ಕಾನೂನು ಕ್ರಮ ಆಗಬೇಕು ಅದಾಗುತ್ತೆ. ಆದರೆ ಸಿದ್ದರಾಮಯ್ಯನವರು ಇವತ್ತು ಹೇಳಿದ್ದಾರೆ, ಭಾರತದ ನೆಲದಲ್ಲಿದ್ದುಕೊಂಡು ಪಾಕಿಸ್ತಾನಕ್ಕೆ ಜೈ ಅನ್ನುವಂಥ ಕೆಟ್ಟ ಪರಂಪರೆ ಸಂಪೂರ್ಣ ನಿಲ್ಲಬೇಕು, ಅವರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಅದೇ ಒಂದು ಧರ್ಮದವರನ್ನು ನಾನು ಅದನ್ನೇ ಹೇಳಿದೆ ನಿಮ್ಮ ಹತ್ರ, ನಾನು ಅದನ್ನೇ ಹೇಳಿದೆ. ಯಾರ ಹತ್ಯೆಯನ್ನು ಕೂಡ ನಾಗರಿಕ ಸಮಾಜ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಹತ್ಯೆಗಳು ನಡೆದರೂ ಕೂಡ ಖಂಡನೀಯ. ಅದರ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇರುವುದನ್ನು ಕೂಡ ನಾವು ಗಮನಿಸಬೇಕು. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ನಾವೆಲ್ಲರೂ ಒಟ್ಟಾಗಿ ಹತ್ಯೆಯನ್ನು, ಹಿಂಸೆಯನ್ನು ವಿರೋಧಿಸ್ತೇವೆ, ಖಂಡಿಸ್ತೇವೆ.